ಸಿಬಿಐ ಹಸ್ತಾಂತರ ಸಿಬಿಐ ನಮ್ಗೆ ಈಗ ಕೋರ್ಟ್ ತೀರ್ಪು ಕೂಡ ಪ್ರಕಟ ಮಾಡಿತ್ತು. ಹೋರಾಟದ ಮತ್ತು ಯೋಗೇಶ್ ಗೌಡ್ರ ನೆನಪಿಸ್ಕೊಳ್ಳೋದು ಏನು? ನನ್ನ ಗಂಡನ ನನ್ನ ಜನ ಆಗಿರ್ಬೋದು, ಆದ್ರೆ ಇನ್ನೂ ಮಟ್ಟನು ನನ್ನ ಗಂಡ ನಮ್ಮ ಜೋಡಿದಾನ, ನನ್ನ ಮಕ್ಕಳು ಎಲ್ಲ ಮಕ್ಕಳು. ಅವ್ರು ಇಲ್ಲದ 10 ವರ್ಷಗಳು ಹೆಂಗಿತ್ತು? ಇಲ್ಲದ 10 ವರ್ಷ ನಮ್ದು ಒಂಥರ ಇವತ್ತು ಅವ್ರೇನ ಈಗ ಒಳಗೆ ಅನುಭವಿಸ್ತಾರಲ್ಲ, ಅದಕ್ಕೆ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಿರ್ತದೆ. ಅದನ್ನ ನಾ ಮಾತಾಡಿದ್ವಿ ಸರ್. ಜಡ್ಜ್ ಅದು ನ್ಯಾಯಾಧೀಶರಿಗೆ ಅದು ದೇವ್ರಿಗೆ ಬಿಟ್ಟಿತ್ತು, ಅದ್ರ ಬಗ್ಗೆ ನಾನು ಮಾತಾಡಿದ್ವಿ. ಈಗ ಎಷ್ಟೋ ಜನ ಅಪರಾಧಿಗಳಿಗೆ ಪರಿಹಾರ ಕೊಡಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು ಯೋಗೇಶ್ ಗೌಡ್ರ ಮಕ್ಕಳಿಗೆ. ಅದು ನ್ಯಾಯಾಧೀಶರೇನ, ಯಾಕಂದ್ರೆ ನನ್ನ ಮಕ್ಕಳದ ನಮ್ದು ಅವ್ರಿಗೆ ನೋವು ನೋಡ್ಯಾರ. ಕ್ಷೇತ್ರ ಜನನು ಕೂಡ ಸಾಕಷ್ಟು ನಮ್ಮ ನೋವನ್ನ ಅವ್ರ ಎತ್ತು ಹಿಡ್ದಾರ. ಇವತ್ತಿನ ದಿನ ನ್ಯಾಯಾಧೀಶರು ನಮ್ಮ ಕ್ಷೇತ್ರ ಜನ ಏನ ಒಂದ ಅಂತಿಮ ನಿರ್ಣಯ ತಗೋದಕ್ಕೆ ಆರೋಪಿಗಳ ಪೈಕಿ ಒಬ್ಬರು ನಿಮ್ಮ ಮನೆಯಲ್ಲಿ ಆಡಿ ಬೆಳೆದಂತ ಅವ್ರ ಬಗ್ಗೆ ಇಷ್ಟ ದಿನ ಅವನ ಅದಾನದೊಳಗಂತ ನಾನಂತೂ ಇಷ್ಟ ದಿನ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತಿನ ಮೀಟಿಂಗ್ ಯಾವ ಅದಾನ ಅಂದ್ರೆ ಅವನಿಗೆ, ಯಾಕಂದ್ರೆ ಅವ್ನು ಸಾಕಷ್ಟು ತಿನಿಶ್ ಬೆಳೆಸೀನಿ. ಅವನು ನನ್ನ ಮಗ ಅಂತ ನಾನು ಎತ್ತು ಹಿಡಿದಿದ್ದೆ. ಆದ್ರೆ ಇವತ್ತಿನ ಮಟ್ಟಿಗೆ ಇಷ್ಟು ದಿನನೂ ಅದ್ರ ಒಳಗೆ ಕೇಸ್ನಾಗ ಅವ್ನು ಹೋರಾಡನಂದ್ರೆ ಅವದಾನ ಅಂತ ನಾನು ಒಟ್ಟ ನಂಬಿಲ್ಲ. ಯಾಕಂದ್ರೆ ನಾ ತಿನಿಶ್ ಬೆಳೆಸಿದೆ, ಅದ್ರ ಅವದಾನ ಅಂತಂದ್ರೆ ಅದು ಬಹಳ ಇವತ್ತು ಅದೇ ಹೆಚ್ಚಿನ ನೋವು ಅಂತಂದ್ರೆ. ಈಗ ಇಷ್ಟು ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಮೇಡಮ್. ಈಗ ಕೊರವರ್ ಅವರು ಇದ್ರ ಬಗ್ಗೆ ಬಹಳ ಹೋರಾಟ ಮಾಡಿದ್ರು. ಕೊರವರ ಬಗ್ಗೆ ಹೇಳೋದಾದ್ರೆ ಕೊರವರ ಬಗ್ಗೆ ಹೇಳಕನ್ನಕ್ಕಿಂತ ಕೊರವರು ಈಗ ಎಲ್ಲ ಆಗಲ್ಲ. ನಮ್ ಯಾವಾಗ ಅವ್ರು ಕೆಡಿಸ್ಕೊಂಡಿಲ್ಲ. ನಾ ಯಾವ್ದು ಎಲ್ಲ ಒಂದ್ ಬೆಟ್ಟಾದ್ರು ನನ್ನ ತಂಗಿನ ಅಂತ ಮಾತಾಡ್ತಾರ. ನನ್ ಮಗ ಬೆಟ್ಟಾಗ ನನ್ ಮಗ ನನ್ನ ಹಳಾನ ಅಂತಾರ. ಅವ್ರ ಯಾವತ್ತು ನಮ್ಗ ಭೇದ ಮಾಡಿಲ್ಲ, ಭೇದ ಮಾಡಕ್ ಹೋಗಿಲ್ಲ. ಅವ್ರ ಯಾವತ್ತು ನಮ್ಗೆ ಬಿಟ್ಟು